ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಕಾಯುತ್ತಿದ್ದ ಕ್ಷಣ ಬಂದೇ ಬಿಡ್ತು ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಸುದೀಪ್ ಸರ್ ಅವರು ಶನಿವಾರದ ಪಂಚಾಯಿತಿಯಲ್ಲಿ ಜಾನ್ವಿ ಹಾಗೂ ಅಶ್ವಿನಿಯವರಿಗೆ ಫುಲ್ಲು ಕ್ಲಾಸ್ ತಗೊಂಡಿದ್ದಾರೆ. ನಾನೇ ರಾಜಮಾತೆ, ನಾನೇ ಬಿಗ್ ಬಾಸ್ ಅನ್ನೋ ಅಹಂನಲ್ಲಿ ಇದ್ದ ಅಶ್ವಿನಿಯವರನ್ನು ಸುದೀಪ್ ರವರು ಚೆನ್ನಾಗಿ ರುಬ್ಬಿ ಕ್ಲಾಸ್ ತಗೊಂಡು ಈಗ ಅವರನ್ನು ಚೌಚೌಬಾತ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲಿಗೆ ಸುದೀಪ್ ರವರು ಹೇಳುತ್ತಾರೆ, ಜಾನ್ವಿ ಹಾಗೂ ಅಶ್ವಿನಿಯವರೇ, ನಿಮ್ಮ ಸ್ಟೇಟ್ಮೆಂಟ್ಗಳಿಗೆ ಬರ್ತೀನಿ. ನೀವು ಏನಂತೀರಾ? ನಿನ್ನ ಬ್ಯಾಗನ್ನು ನೋಡ್ತಾ ಇದ್ರೆ ನೀನು ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತಾಗ್ತದೆ. ಕಾರ್ಟೂನ್, ಇಡಿಯಟ್ ಅಂತ ಎಲ್ಲ ಕರಿತೀರಾ. ಅದೇ ಸುದಿಯವರು ಇಂದಿನ ಪಂಚಾಯಿತಿಯಲ್ಲಿ ಈ ಯಮ್ಮ ಅಂದಿದ್ದಕ್ಕೆ ನನ್ನ ಯಮ್ಮ ಗಿಮ್ಮ ಅಂತ ಕರಿಬೇಡ, ನನಗೊಂದು ಹೆಸರಿದೆ ಅಂತ ಹೇಳ್ತೀರಾ. ಆದರೆ ನೀವು ಮಾತ್ರ ಇಡಿಯಟ್ ಅಂತ ರಕ್ಷಿತನ್ ಕರಿತೀರಾ. ನಂತರ ಜಾನ್ವಿ ಅವರು ಹೇಳ್ತಾರೆ, ನನಗೆ ತಮಾಷೆ ಮಾಡಬೇಕು ಅನ್ನೋದು ಅಷ್ಟೇ ಇದ್ದಿದ್ದು ಸರ್, ನಾವು ಯಾರಿಗೋ ಅವಮಾನ ಮಾಡಬೇಕು ಅಂತ ಏನೂ ಮಾಡಿಲ್ಲ ಅಂತಾರೆ. ನಂತರ ಸುದೀಪ್ ಸರ್ ಅವರು ಹೇಳ್ತಾರೆ, ತಮಾಷೆ ಮಾಡಿಕೊಂಡು ನಿಮ್ಮ ಪರ್ಸ್ನಾಲಿಟಿಗಳನ್ನ ನೀವೇ ಕೊಲೆ ಮಾಡಿಕೊಂಡು ಆರ್ ಯು ಪೀಪಲ್ ಓಕೆ ವಿತ್ ಇಟ್ ಅಂತಾರೆ. ಹಾಗೆ ಸುದೀಪ್ ಸರ್ ಇನ್ನೊಂದು ಮಾತು ಕೋಪದಲ್ಲಿಯೇ ಹೇಳ್ತಾರೆ, ಒಬ್ಬನ ಮರ್ಯಾದೆ, ಒಬ್ಬನ ಅಸ್ತಿತ್ವ, ಒಬ್ಬನ ಗೌರವ, ಒಬ್ಬನ ಆಸ್ತಿ ಇನ್ನೊಬ್ಬನ ಆಟ ಸಾಮಾನು ಆಗಬಾರ್ದು, ಅದು ಯಾರ ಮನೆಯ ಆಸ್ತಿನೂ ಅಲ್ಲ ಅಂತ ತುಂಬ ಕೋಪದಲ್ಲೇ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸಿಕೊಂಡು ಅಶ್ವಿನಿ ಹಾಗೂ ಜಾನ್ವಿಯವರು ಫುಲ್ಲು ಮುಖ ಸಪ್ಪಗೆ ಮಾಡ್ಕೊಳ್ತಾರೆ. ಹಾಗೆ ರಕ್ಷಿತರವರು ಫುಲ್ಲು ಅಳ್ತಾ ಇರ್ತಾರೆ. ಸುದೀಪ್ ಸರ್ ಅವರು ಅವರಿಗೂ ಕೂಡ ಸಮಾಧಾನ ಮಾಡ್ತಾರೆ. ನನ್ನ ಪ್ರಕಾರ ಇದು ರುಬ್ಬಿದ್ದು ಸ್ವಲ್ಪ ಕಡಿಮೆನೇ ಆಯಿತು, ಇನ್ನೂ ಸ್ವಲ್ಪ ಜಾಸ್ತಿನೇ ರುಬ್ಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೇನು ಅನಿಸ್ತಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಎಪಿಸೋಡನ್ನು ಮಿಸ್ ಮಾಡದೆ ನೋಡಿ ಪ್ಲೀಸ್. ಹಾಗೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ.